ಪ್ರದೀಪ್ ಈಶ್ವರ್ ಬೋಗಸ್ ಟ್ಯೂಷನ್ ನಡೆಸ್ತಾನೆ ಎಂದ ಯತ್ನಾಳ್. ಒಂದೇನೋ ಬೋಗಸ್ ಟ್ಯೂಷನ್ ನಡೆಸ್ತಾನಲ್ಲ, ನಿಮ್ಮಪ್ಪನ್ ಜಾಗಿರಲ್ಲ ಅಂತೇಳಿ ಯತ್ನಾಳ್ಗೆ ಪ್ರದೀಪ್ ಟಾಂಗ್. ಯತ್ನಾಳ್ ಅವರೇ, ಅನಂತ್ ಕುಮಾರ್ ಹೆಗಡೆ ಅವರೇ, ನಿಮ್ಮಪ್ಪನ್ ಜಾಗೀರಲ್ಲ ಇದು. ಬೈ ಎಲೆಕ್ಷನ್ ಅಖಾಡದಲ್ಲಿ ಅಲ್ಪಸಂಖ್ಯಾತರ ಓಲೈಕೆಗಾಗಿ ವಾಗ್ದಾಳಿ. ಪ್ರದೀಪ್ ಈಶ್ವರ್ ಬೋಗಸ್ ಟ್ಯೂಷನ್ ನಡೆಸ್ತಾನೆ ಅಂತೇಳಿ ಯತ್ನಾಳ್ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಶಾಸಕ ಪ್ರದೀಪ್ ಈಶ್ವರ್, ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರೋ ಶಾಸಕ ಯತ್ನಾಳ್, ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಮತ್ತು ಅನಂತ್ ಕುಮಾರ್ ಹೆಗಡೆ ಅವರ ಬಗ್ಗೆ ಟೀಕಾ ಪ್ರಹಾರ ನಡೆಸಿದ್ದಾರೆ. ಹಾಗಾದ್ರೆ ನಿಮ್ಮಪ್ಪನ್ ಜಾಗೀರಲ್ಲ ಅಂತೇಳಿ ಯತ್ನಾಳ್ಗೆ ಪ್ರದೀಪ್ ಈಶ್ವರ್ ಟಾಂಗ್ ಕೊಟ್ಟಿದ್ದಕ್ಕೆ. ಅಷ್ಟಕ್ಕೂ ಏನಿದು ಬೈ ಎಲೆಕ್ಷನ್ ಅಖಾಡದಲ್ಲಿ ಮಾತಿನ ಸಮರ ಅಂದ್ರ, ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈ ರಾಜ್ಯದ ಮುಖ್ಯಮಂತ್ರಿ ಅಹಿಂದ ಮುಖ್ಯಮಂತ್ರಿ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸೂಚಿಸಿರೋ ಅಭ್ಯರ್ಥಿ ಸಮರ್ಥು. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಿದ್ದಾರೆ. ಅವರಿಗೆ ಬಿಜೆಪಿ ಕಾರ್ಯಕರ್ತರು ಚಪ್ಪಲಿ ಮತ್ತು ಪೊರಿಕೆ ತೋರಿಸಿದ್ದಕ್ಕೆ ಕೈಕಮಲ ಎರಡೂ ಪಾಳೆಯಗಳಲ್ಲೂ ಆಕ್ರೋಶ ವ್ಯಕ್ತವಾಗ್ತಿದೆ. ಹೀಗಾಗಿ ಪ್ರದೀಪ್ ಈಶ್ವರ್ ಬಗ್ಗೆ ಯತ್ನಾಳ್ ಅವರಲ್ಲಿ ಮಾಧ್ಯಮದವರು ರಿಯಾಕ್ಷನ್ ಕೇಳಿದ್ದಕ್ಕೆ ಯತ್ನಾಳ್ ಫುಲ್ ಗರಂ ಆಗಿದ್ದಾರೆ. ಪ್ರದೀಪ್ ಈಶ್ವರ್ಗೆ ಮಾಧ್ಯಮಗಳು ಬಿಟ್ಟಿ ಪ್ರಚಾರ ಕೊಡ್ತಾ ಇವೆ. ಪ್ರದೀಪ್ ಈಶ್ವರ್ ಬೋಗಸ್ ಟ್ಯೂಷನ್ ನಡೆಸುತ್ತಾನೆ, ಅವನ ಬಗ್ಗೆ ನೀವ್ಯಾಕೆ ಪ್ರಚಾರ ಕೊಡುತ್ತೀರಿ ಅಂತೇಳಿ ಮಾಧ್ಯಮದವರ ಮೇಲೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹರಿಹಾಯ್ದಿದ್ದಾರೆ. ಎಲ್ಲ ಮಾಧ್ಯಮದವರು, ಕೆಲವೊಂದು ಮಾಧ್ಯಮದವರು ಅವನು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ಅದಕ್ಕೆ ನೀವು ಅವ್ನು ಪ್ರಚಾರ ಮಾಡಕತ್ತೀರಿ. ನಿಮ್ಗೇನಾಗೈತಿ, ಒಂದೇನೋ ಬೋಗಸ್ ಟ್ಯೂಷನ್ ನಡೆಸ್ತಾನಲ್ಲ, ಅದಕ್ಕೆ ಇಂಥವ್ರನ್ನೆಲ್ಲ ಅಯೋಗ್ಯರನ್ನು ನೀವು ಅಡ್ವರ್ಟೈಸ್ಮೆಂಟ್ ಕೊಡೋದು ನಿಮ್ಮ ಉದ್ಯೋಗ ಆಗೈತಿ ಮಾಧ್ಯಮದವರು. ಇತ್ತ ಬಿ.ವಿ. ವಿಜಯೇಂದ್ರ ದಾವಣಗೆರೆಯಲ್ಲಿ ಬಿಜೆಪಿಯನ್ನ ಗೆಲ್ಲಿಸೋದಕ್ಕೆ ತಿಣುಕಾಡುತ್ತಿದ್ದಾರೆ. ಇಷ್ಟು ದಿನ ಅಲ್ಪಸಂಖ್ಯಾತರನ್ನ ಟೀಕಿಸುತ್ತಿದ್ದ ಬಿ.ವಿ. ವಿಜಯೇಂದ್ರ ಈಗ ಅಲ್ಪಸಂಖ್ಯಾತರನ್ನ ಓಲೈಸಿಕೊಳ್ಳೋ ಮಾತುಗಳನ್ನಾಡ್ತಿದ್ದಾರೆ. ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಶಾಸಕ ಪ್ರದೀಪ್ ಈಶ್ವರ್, ಯತ್ನಾಳ್ ಕೆಲ ದಿನಗಳ ಹಿಂದೆ ಏನಂತ ಹೇಳಿದ್ರು, ನಮಗೆ ಮುಸ್ಲಿಂ ಮತಗಳೇ ಬೇಡ ಅಂತ ಹೇಳಿದ್ರು. ಇದನ್ನ ದಾವಣಗೆರೆ ಮುಸ್ಲಿಂ ಬಾಂಧವರು ನೋಡ್ಬೇಕು. ಈ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಮುಸ್ಲಿಮರು ಬೇಜಾರ್ ಮಾಡ್ಕೊಂಡಿರಬಹುದು. ಆದ್ರೆ ಇಲ್ಲಿ ಮೃತರ ಕುಟುಂಬಕ್ಕೆ ಟಿಕೆಟ್ ಕೊಡಲಾಗಿದೆ. ಮೃತರ ಕುಟುಂಬಕ್ಕೆ ಟಿಕೆಟ್ ನೀಡೋದು ಕಾಂಗ್ರೆಸ್ನ ಸಂಪ್ರದಾಯ ಅಂತ ಹೇಳಿದ್ದಾರೆ. ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಈ ಭಾಗದ ಮುಸ್ಲಿಮರು ಚುನಾವಣೆಯಲ್ಲಿ ಬಿಜೆಪಿ ಕೈ ಹಿಡಿಯುತ್ತಾರೆ ಅನ್ನೋದೆಲ್ಲ ಸುಳ್ಳು. ಇದೇ ವೇಳೆ ಬಿಜೆಪಿ ನಾಯಕರು ಮುಸ್ಲಿಂ ಹೆಣ್ಣು ಮಕ್ಕಳ ಸಂತಾನದ ಬಗ್ಗೆ ಮಾತನಾಡಿದ್ರು. ನಿಮ್ಮ ಮಕ್ಕಳ ಬಗ್ಗೆ ಮಾತನಾಡಿದ್ರು, ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಿದ್ರು. ಅವನು ಯಾವನು ಬಿಜಾಪುರದ ಕೋತಿ ಇದನಲ್ವಾ ಯತ್ನಾಳ್, ಅವನು ಏನ್ ಮಾತನಾಡಿದ್ದು ಅಂತೇಳಿ ಏಕವಚನದಲ್ಲಿ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ರು. ಮೈಸೂರಲ್ಲಿ ಮತ್ತೊಂದು ಕೋತಿ ಇದೆ. ದೇಶದ್ರೋಹಿಗಳಿಗೆ ಪಾಸ್ ಕೊಟ್ಟ ಆ ಕೋತಿ ಏನ್ ಮಾಡ್ತೋ, ಅವರು ಸಿಂಗ್ಯುಲರ್ ಆಗಿ ಮಾತನಾಡಿದ್ರೆ, ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡಿದ್ರೆ ನಾವು ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಯತ್ನಾಳ್ ಅವರೇ, ಅನಂತ್ ಕುಮಾರ್ ಹೆಗಡೆ ಅವರೇ, ನಿಮ್ಮಪ್ಪನ್ ಜಾಂಗೀರ್ ಅಲ್ಲ ಇದು ಬಾಯಿಗೆ ಬಂದಂಗ್ ಮಾತನಾಡೋದಕ್ಕೆ. ಮುಸ್ಲಿಮರ ಬಗ್ಗೆ ಇವರು ಹೇಗೆಲ್ಲ ಮಾತನಾಡಿದ್ರು ಅನ್ನೋದನ್ನ ಯೂಟ್ಯೂಬ್ ನಲ್ಲಿ ಹೋಗಿ ನೋಡಿ ಸಾರ್. ಅದಕ್ಕೆ ಯಾರು ಕ್ಷಮೆ ಕೇಳಲ್ವಾ ಅಂತೇಳಿ ಪ್ರದೀಪ್ ಈಶ್ವರ್ ಮಾಧ್ಯಮದವರನ್ನ ಪ್ರಶ್ನೆ ಮಾಡಿದ್ರು. ಯತ್ನಾಳ್ ಸಾಹೇಬ್ರೆ, ನಿನ್ನೆ ಯತ್ನಾಳ್ ಅವ್ರು ಏನಂದಿದ್ದಾರೆ, ಒಂದು ಸಮುದಾಯದ ಓಟೆ ಬೇಡ ಅಂದಿದ್ದಾರೆ. ಇದು ಮುಸ್ಲಿಂ ಬಾಂಧವರು ನೋಡ್ಬೇಕು ಸರ್. ನಮ್ಮ ಮೇಲೆ ಬೇಜಾರಿರ್ಬೋದು ನಿಮ್ಗೆ, ಆದ್ರೆ ಅವ್ರೇನ್ ಸರ್ ನಿಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಅಂದಿದ್ದು? ನಿಮ್ಮ ಹೆಣ್ಣು ಮಕ್ಕಳ ಸಂತಾನದ ಬಗ್ಗೆ ಮಾತಾಡಿದ್ರು ಸರ್ ಅವರು. ನಿಮ್ಮ ಮಕ್ಕಳ ಬಗ್ಗೆ ಮಾತಾಡಿದ್ರು ಸರ್. ನಿಮ್ಮ ಮನೆಯ ವಯಸ್ಸಿಗೆ ಬಂದಿರೋ ಹುಡುಗಿರ ಬಗ್ಗೆ ಮಾತಾಡಿದ್ರು ಸರ್. ಅವನ್ ಯಾವನ ಬಿಜಾಪುರದ ಕೋತಿ ಇದನ್ನಲ್ಲ ಯತ್ನಾಳು, ಏನ್ ಅವ್ನು ಮಾತಾಡಿದ್ದು? ಒಂದು ಕೋತಿ ಇದೆಲ್ಲ ಮೈಸೂರ್ದು, ದೇಶದ್ರೋಹಿಗಳಿಗೆ ಪಾಸ್ ಕೊಟ್ಟ ಒಂದು ಕೋತಿ ಇದೆ, ಏನ್ ಮಾತಾಡಿದ್ದು? ಅವ್ರು ಸಿಂಗ್ಯುಲರ್ ಆಗಿ ಮಾತಾಡಿದ್ರೆ, ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾವು ನೋಡ್ಕೊಂಡಿರ್ಬೇಕಾ? ಯತ್ನಾಳ್ ಅವರೇ, ಅನಂತ್ ಕುಮಾರ್ ಹೆಗಡೆ ಅವರೇ, ನಿಮ್ಮಪ್ಪನ್ ಜಾಗೀರಲ್ಲ ಇದು. ನಿಮ್ಮಪ್ಪನ್ ಜಾಗೀರಲ್ಲ ಇದು ಬಾಯಿಗೆ ಬಂದಿಂಗ್ ಮಾತಾಡೋದಿಕ್ಕೆ. ಏನ್ ಸರ್, ಮುಸ್ಲಿಂ ಧರ್ಮದವ್ರನ್ನ ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಿ ಸರ್, ಅದಕ್ಕೆ ಯಾರು ಕ್ಷಮೆ ಕೇಳಲ್ವಾ? ಇನ್ನ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಅದನ್ನೇ ದೊಡ್ಡದು ಮಾಡಿ ಮಾಧ್ಯಮಗಳಲ್ಲಿ ತೋರಿಸಲಾಗ್ತಿದೆ. ಜೊತೆಗೆ ಮುಸ್ಲಿಮರನ್ನ ಕಾಂಗ್ರೆಸ್ ವಿರುದ್ಧ ಎತ್ತಿ ಕಟ್ಟೋದಕ್ಕೆ ಯತ್ನವೂ ನಡೆಯುತ್ತಿದೆ. ಈ ಬಗ್ಗೆಯೂ ಮಾಧ್ಯಮದವರನ್ನ ತರಾಟೆಗೆ ತಗೊಂಡ ಪ್ರದೀಪ್ ಈಶ್ವರ್, ಹಾಗಾದ್ರೆ ಮುಸ್ಲಿಮರಿಗೆ ಬಿಜೆಪಿ ಯಾಕೆ ಟಿಕೆಟ್ ಕೊಟ್ಟಿಲ್ಲ, ಲಿಂಗಾಯತರಿಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ, ಹಾಗಾದ್ರೆ ಬಿಜೆಪಿಯನ್ನ ಲಿಂಗಾಯತರ ವಿರೋಧಿ ಅಂತ ಬಿಂಬಿಸಿ ನೋಡೋಣ ಅಂತೇಳಿ ಸವಾಲೆಸಿದ್ರು. ಅಷ್ಟೇ ಅಲ್ಲ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಮತ್ತು ಅಹಿಂದ ವರ್ಗದ ಮತದಾರರು ಬಿಜೆಪಿಗೆ ಒಂದೇ ಒಂದು ವೋಟ್ ಹಾಕಲ್ಲ ಅಂತೇಳಿ ಶಾಸಕ ಪ್ರದೀಪ್ ಈಶ್ವರ್ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮುಸ್ಲಿಂ ಬಾಂಧವರಲ್ಲಿ ಪ್ರದೀಪ್ ಈಶ್ವರ್ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಿಮ್ಮ ಸಮುದಾಯದ ಬಗ್ಗೆ ಬಿಜೆಪಿ ನಾಯಕರು ಏನೆಲ್ಲ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು ಅನ್ನೋದನ್ನ ಒಮ್ಮೆ ಯೂಟ್ಯೂಬ್ ನಲ್ಲಿ ಹೋಗಿ ನೋಡಿ. ಆಮೇಲೆ ಬಿಜೆಪಿಗೆ ವೋಟ್ ಹಾಕ್ಬೇಕೋ ಬೇಡವೋ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಅಂತ ಹೇಳಿದ್ದಾರೆ. ನನ್ನ ಮೈನಾರಿಟಿ ಬ್ರದರ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಯೂಟ್ಯೂಬ್ ಅಲ್ಲಿ ಹೋಗಿ ಬಿಜೆಪಿ ಅವರು ನಿಮ್ ಕಮ್ಯುನಿಟಿ ಬಗ್ಗೆ ಏನೆಲ್ಲ ಮಾತಾಡಿದರೆ ವಿಡಿಯೋಸ್ ನೋಡಿ. ಅವೆಲ್ಲ ನೋಡಿದ್ಮೇಲೆ ಅವ್ರು ವೋಟ್ ಹಾಕ್ಬೇಕು ಅನ್ಸಿದ್ರೆ. ಹಾಗಾದ್ರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಬಿಜೆಪಿ ನಾಯಕರನ್ನ ಹಿಗ್ಗಾಮುಗ್ಗ ತರಾಟೆಗೆ ತಗೊಂಡಿರೋದ್ರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.